ಹೇ ಹಾಯ್ ಗೈಸ್, ಈ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತನೂ ಮನುಷ್ಯನೇ, ಅತ್ಯಂತ ಕ್ರೂರಿ ಕೂಡ ಅದೇ ಮನುಷ್ಯನೇ. ಕೇವಲ ಹೆಣ್ಣು ಮಗು ಆಗಿದ್ದು ಇಷ್ಟ ಇಲ್ದಿರೋ ಕಾರಣಕ್ಕಾಗಿ ಸ್ವಂತ ತಂದೆನೆ ತನ್ನ 11 ತಿಂಗಳ ಮಗುವನ್ನ ನದಿಯಲ್ಲಿ ಬಿಸಾಡಿದಾನೆ. ಆಗ್ರಾದಲ್ಲಿ ನಡೆದಂತಹ ಈ ಇನ್ಸಿಡೆಂಟ್ ಮನಸ್ಸಿಗೆ ಯಾಕೋ ತುಂಬಾ ನೋವು ಮಾಡ್ತಾ ಇದೆ. ಈ ನಮ್ಮ ಸಮಾಜದಲ್ಲಿ ಮದುವೆ ಆಗಿ 10-15 ವರ್ಷಗಳಾದ್ರೂ ಕೂಡ ಮಕ್ಕಳಾಗದೆ ಇರೋ ತಂದೆ ತಾಯಿಗಳ ನೋವು ಇಂಥ ನನ್ನ ಮಕ್ಳಿಗೆ ಗೊತ್ತಾಗಲ್ಲ ಗುರು. ನಾವೇ ಪ್ರತಿದಿನ ಎಷ್ಟು ಜನ ತಂದೆ ತಾಯಿಗಳನ್ನ ನೋಡಿರ್ತೀವಿ. ಮದುವೆ ಆಗಿ ಇಷ್ಟು ದಿನ ಆಯ್ತು, ಅಷ್ಟು ದಿನ ಆಯ್ತು, ಮಕ್ಕಳಿಲ್ಲ ಅಂತ ಹೇಳಿ ಆ ಕುಟುಂಬಸ್ಥರು ಪಡೋ ಸಂಕಟನ ಯಾವತ್ತಾದ್ರೂ ನೋಡಿದೀರಾ? 101 ದೇವತೆಗಳಿಗೆ ಹರಕೆ ಹೊತ್ತು ಆ ಹಾಸ್ಪಿಟಲ್ ಈ ಹಾಸ್ಪಿಟಲ್ ಅಂತ ಸುತ್ತಾಡಿದ್ರು ಕೂಡ ಎಷ್ಟೋ ಜನಕ್ಕೆ ಕೊನೆಗೆ ಮಕ್ಕಳೇ ಆಗಲ್ಲ. ಇದು ನಡೀತಾ ಇರೋದು ಭಾರತ ದೇಶದಲ್ಲಿ ಒಂದೇ ಅಲ್ಲ, ಭಾರತ ದೇಶ ಬಿಟ್ಟು ವಿದೇಶಗಳಲ್ಲೂ ಕೂಡ ಇದೇ ಸಮಸ್ಯೆನೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣು ಹುಟ್ಟಿದ್ರೆ ಮನೆ ಮಹಾಲಕ್ಷ್ಮಿ ಅಂತಾರೆ, ಹಾಗೆ ಮಕ್ಕಳನ್ನ ದೇವರಿಗೆ ಹೋಲಿಸ್ತಾರೆ. ಆದ್ರೆ ಈ ತಂದೆ ಇನ್ನೇನು ಆ ಮಗುವಿಗೆ 1 ವರ್ಷ ಆಗ್ಬೇಕು, ಇನ್ನೊಂದು 3 days ಅಲ್ಲಿ ಆ ಮಗುವಿನ ಬರ್ತ್ಡೇ ಬರುತ್ತೆ. ಆ ಮಗುವಿನ ಬರ್ತ್ಡೇಗೆ ಅಂತ ಹೇಳಿ ಬಟ್ಟೆ ತರಬೇಕು ಅಂತ ಹೇಳಿ ಹೆಂಡತಿ ಕೇಳ್ತಾಳೆ. ಮನೆಯಿಂದ ಜಗಳ ಮಾಡ್ತಾನೆ ಬಂದಂತ ತಂದೆ ನದಿ ಹತ್ರ ಬಂದಾಗ್ಲೇನೆ ಫೋಟೋ ತೆಗಿಯೋ ನೆಪದಲ್ಲಿ ಮಗುವನ್ನ ಎತ್ಕೊಂಡು ನದಿ ಒಳಗಡೆ ಬಿಟ್ಬಿಡ್ತಾನೆ. ಅಯ್ಯೋ ನನ್ನ ಮಗು ನೀರಲ್ಲಿ ಬಿತ್ತಲ್ಲ ಅಂತ ಗಾಬರಿಗೊಂಡ ಆ ತಾಯಿ ಅಲ್ಲೇ ಕೂಗಾಡಕ್ ಶುರು ಮಾಡ್ತಾಳೆ. ಆಕೆ ಕೂಗಾಡೋದನ್ನ ನೋಡಿದ ಈ ತಂದೆ ಆಕೆಯನ್ನು ನದಿಗೆ ಬೀಳ್ಸೋ ಪ್ರಯತ್ನ ಮಾಡಿದಾನೆ. ಇವರಿಬ್ಬರನ್ನ ನೋಡಿದಂತ ಅಲ್ಲಿ ಓಡಾಡ್ತಿದ್ದಂತಹ ಪಬ್ಲಿಕ್ ಹತ್ತಿರ ಬಂದು ಏನು ಅಂತ ಪ್ರಶ್ನೆ ಮಾಡಿದಾಗ ಆ ತಾಯಿ ಆದವಳು ನಡೆದಿದ್ದನ್ನೆಲ್ಲ ಬಿಚ್ಚಿಟ್ಟಿದ್ದಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಪೊಲೀಸರು ಮಗುವನ್ನ ರಕ್ಷಣೆ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಮಗು ಬಿದ್ದು ತುಂಬಾ ಹೊತ್ತಾಗಿದ್ರಿಂದ ಮಗು ತನ್ನ ಪ್ರಾಣನ ಅಲ್ಲೇ ಕಳ್ಕೊಂಡ್ಬಿಟ್ಟಿರುತ್ತೆ. ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ಇನ್ನೂ ಹೀಗೆ ಇದ್ದಾರೆ. ಈ ಕ್ರೂರಿ ತಂದೆಗೆ ಯಾವ ಶಿಕ್ಷೆ ಆಗ್ಬೇಕು ನೀವೇ ಹೇಳಿ.